ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂಥ ಷೇರುಗಳ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕವರ್ ಮಾಡಿದೆ, ಅದಕ್ಕೆ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದನ್ನ ನೋಡೋಣ. ಜೊತೆಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ಗಳು ಬಂದಿದೆ, ಅವುಗಳ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 58 ಪಾಯಿಂಟ್ಸ್ ಅಥವಾ 0.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಗ್ಯಾಪ್ ಅಪ್ ಓಪನ್ ಆಯಿತು, ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು, ಬಟ್ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂತು. ಇದು ಅಬ್ವಿಯಸ್ ಕರೆಂಟ್ ಸಿಚುಯೇಷನ್ ಅಲ್ಲಿ. ಯಾಕೆಂತಂದ್ರೆ ಇವತ್ತು ಎರಡು ಇಂಪಾರ್ಟೆಂಟ್ ನ್ಯೂಸ್ಗಳು ಬರೋದಿದೆ. ಒಂದು ಫೆಡ್ ಔಟ್ಕಮ್, ನಂತರ ಇಂಡಿಯಾ ಇನ್ಫ್ಲೇಷನ್ ಡೇಟಾ. ಸೊ ಈ ತರದ ಸನ್ನಿವೇಶದಲ್ಲಿ ಮಾರ್ಕೆಟ್ ಯಾವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಮೂವ್ ಆಗುತ್ತೆ. ನಿನ್ನೆನೂ ಕೂಡ ನೋಡಿದಿರಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್. ಇವತ್ತು ಅಟ್ಲೀಸ್ಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಅದೇ ಖುಷಿ ವಿಚಾರ ಅಂತ ಹೇಳ್ಕೊಳ್ಬೇಕು. ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 149 ಪಾಯಿಂಟ್ಸ್ ಅಥವಾ 0.20% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಧ್ಯಾಹ್ನ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಜೊತೆಗೆ ನಿಫ್ಟಿ ಇವತ್ತು ಅಗೇನ್ ಆಲ್ ಟೈಮ್ ಹೈ ಅನ್ನು ಅಚೀವ್ ಮಾಡಿದೆ. ನೋಡಬಹುದು 23,441, 23,441. ಸೊ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರಬಹುದು. ಸ್ಟಿಲ್ ಮತ್ತೊಂದು ಹೈ ಅನ್ನು ಅಚೀವ್ ಮಾಡಿದೆ. ಇದು ಕೂಡ ಅಂದ್ರೆ ಸೆನ್ಸೆಕ್ಸ್ ಕೂಡ ಆಲ್ ಟೈಮ್ ಹೈ ಹತ್ರನೇ ಇದೆ, 77,079. ಇವತ್ತು 77,050 ವರೆಗೂ ಹೋಗಿ ವಾಪಸ್ ಬಂದಿದೆ. ಸೊ ಓವರ್ ಆಲ್ 76,606ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.75% ಪಾಸಿಟಿವ್ ಇದೆ. ನಿಫ್ಟಿ 100 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 200 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 500 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿಯರ್ಲಿ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ 15 ಅಲ್ಲಿ ಕಂಡು ಬಂದಿದೆ. ಮಿಡ್ ಕ್ಯಾಪ್ 100 ಅಲ್ಲಿ ಮೋರ್ ದೆನ್ 1% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಮೋರ್ ದೆನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಮಿಡ್ ಕ್ಯಾಪ್ 150 ಕೂಡ 1% ವರೆಗೂ ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 ಮೋರ್ ದೆನ್ 1% ಪಾಸಿಟಿವ್. ಸ್ಮಾಲ್ ಕ್ಯಾಪ್ 250 ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. ನಂತರ ಮೈಕ್ರೋ ಕ್ಯಾಪ್ ಕೂಡ ನೋಡಬಹುದು 1.3% ಪಾಸಿಟಿವ್ ಇದೆ. ಓವರ್ ಆಲ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ಬೋದು. ಸ್ವಲ್ಪ ಲ್ಯಾಗಿಂಗ್ ಅಂದ್ರೆ ಲಾರ್ಜ್ ಕ್ಯಾಪ್ ಅಂತಾನೆ ಹೇಳ್ಬೋದು. ಬೇರೆ ಕಡೆ ಅಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು. ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 0.38% ಪಾಸಿಟಿವ್. ಹಾಗೆ ಆಟೋ ಸ್ವಲ್ಪ ಡೌನ್ ಅಲ್ಲಿ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಯರ್ಲಿ 0.5% ಪಾಸಿಟಿವ್. ನಂತರ FMCG 0.5% ಡೌನ್ ಆಯ್ತು ಇವತ್ತು. IT ಫ್ಲಾಟ್ ಇದೆ. ಸೊ IT ಫೋಕಸ್ ಅಲ್ಲಿ ಇದೆ. ಕಾರಣ ಫೆಡ್ ರೇಟ್ ಡಿಸಿಷನ್ ಯಾವ ರೀತಿ ಬರುತ್ತೆ, ಯಾವ ಕಮೆಂಟ್ರಿ ಬರುತ್ತೆ ಅನ್ನೋದ್ರ ಮೇಲೆ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ IT. ಬಟ್ ನಿನ್ನೆ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, ಹಾಗಾಗಿ IT ಫೋಕಸ್ ಅಲ್ಲಿ ಇತ್ತು ಇವತ್ತು. ಬಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ. 0.05% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಕೂಡ 0.5% ಪಾಸಿಟಿವ್ ಇದೆ. ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. PSU ಬ್ಯಾಂಕ್ಗಳು ಮೋರ್ ದೆನ್ 1% ಪಾಸಿಟಿವ್ ಇದೆ ಇವತ್ತು. ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ರಿಯಾಲ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಆಯಿಲ್ ಅಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಎಲ್ಲ ಸೆಕ್ಟರ್ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಕೆಲವು ಸೆಕ್ಟರ್ ಮಾತ್ರ ಸ್ವಲ್ಪ ಹಿಂದೆ ಉಳಿದು ಅಂತ ಹೇಳ್ಬೋದು. ಅದರಲ್ಲಿ FMCG ಸ್ವಲ್ಪ ಜಾಸ್ತಿನೇ ಹಿಂದೆ ಉಳಿತು, ಮೋರ್ ದೆನ್ 0.5% ಡೌನ್ ಫಾಲ್ ಅಲ್ಲಿ. ಉಳಿದಂತೆ ಮೇಜರ್ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ನೋಡೋಣ ಫೆಡ್ ಔಟ್ಕಮ್ ಏನ್ ಬರುತ್ತೆ, ನಂತರ ಇನ್ಫ್ಲೇಷನ್ ಡೇಟಾ ಯಾವ ರೀತಿ ಇರುತ್ತೆ ಎಲ್ಲಾನು ಕೂಡ ತಿಳ್ಕೊಳ್ಳೋಣ. ಇನ್ನೂ ರಿಲೀಸ್ ಆಗಿಲ್ಲ. ಸೊ ಸಾಧ್ಯವಾದ್ರೆ ವಿಡಿಯೋ ಕವರ್ ಮಾಡ್ತೀನಿ, ಇಲ್ಲಾಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಎಲ್ಲಾನು ಕೂಡ ಮೆನ್ಷನ್ ಮಾಡ್ತೀನಿ. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಯಾವ ರೀತಿ ಡಿಸಿಷನ್ ಗಳಲ್ಲಿಂದ ಬರುತ್ತೆ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ HCL ಟೆಕ್ ಇವತ್ತು ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ. ಸೊ ನಿಯರ್ಲಿ 0.5% ಅಥವಾ ಮೋರ್ ದೆನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ HCL ಟೆಕ್ ಅಲ್ಲಿ ಕಂಡು ಬಂದಿದೆ ಇವತ್ತು. ಸೊ ನೋಡಬಹುದು $278 ಮಿಲಿಯನ್ ಡೀಲ್ ಜರ್ಮನಿಯಿಂದ ಕಂಪನಿಗೆ ಸಿಕ್ಕಿತ್ತು. ಓವರ್ ಆಲ್ ಮೋರ್ ದೆನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಪತಂಜಲಿ ಫುಡ್ಸ್, ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ. ಕಂಪನಿ ಡಿಮರ್ಜರ್ ಬಗ್ಗೆ, ಹಾಗೆ ನಾನ್ ಫುಡ್ ಬಿಸ್ನೆಸ್ ಸೇಲ್ ಮಾಡೋದ್ರ ಬಗ್ಗೆ. ಸ್ಟಾಕ್ ಅಲ್ಲಿ ಓಪನಿಂಗ್ ಚೆನ್ನಾಗಿತ್ತು, ನಂತರ ಡೌನ್ ಫಾಲ್ ಕಂಡು ಬಂದಿದೆ. ನಂತರ TVS ಸಪ್ಲೈ ಚೈನ್, ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇತ್ತು. ಡೈಮ್ಲರ್ ಟ್ರಕ್ ಜೊತೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಸಪ್ಲೈ ಚೈನ್ ಸೊಲ್ಯೂಷನ್ಸ್ ನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ. ನಿಯರ್ಲಿ 5% ಪಾಸಿಟಿವ್ ಪರ್ಫಾರ್ಮೆನ್ಸ್ TVS ಸಪ್ಲೈ ಚೈನ್ ಅಲ್ಲಿ ಇವತ್ತು ಕಂಡು ಬಂದಿದೆ. ನಂತರ ಸಾಲ್ಸಾ ಟೆಕ್ನೋ ಇಂಜಿನಿಯರಿಂಗ್, ಇದ್ರ ಬಗ್ಗೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ, ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ಈ ಸ್ಟಾಕ್ ಬಗ್ಗೆ. ಸೊ ಬೇರೆಲ್ಲ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ, ಇದು ಮಾತ್ರ ಹಿಂದೆ ಉಳಿತಾ ಇದೆ ಯಾಕೆ ಅಂತನ. ಖಂಡಿತ ಆ ಕಂಪನಿಗಳ ನೇಚರ್ ಹಂಗಿರುತ್ತೆ. ಜೊತೆಗೆ ನೀವು ಮೇ ಬಿ ಈ ಸ್ಟಾಕ್ ಅಲ್ಲಿ ಬಂದಂತ ರ್ಯಾಲಿಯನ್ನ ನೋಡಿ ಬೈ ಮಾಡಿರ್ಬೋದು. ಇನ್ ಕೇಸ್ ನೀವು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 100% ಪಾಸಿಟಿವ್ ಇದೆ. ಸೊ ಎಸ್ಪೆಷಲಿ ಈ ಒಂದು ತಿಂಗಳಲ್ಲಿ ಮೋರ್ ದೆನ್ 150% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ನೋಡಬಹುದು ಜನವರಿ 17ರಿಂದ ಫೆಬ್ರವರಿ 7ರವರೆಗೂ ವಿತ್ ಇನ್ 1 ಮಂತ್ ಕೂಡ ಅಲ್ಲ. ಸೊ ಮೇ ಬಿ ತುಂಬಾ ಜನ ಈ ರ್ಯಾಲಿಯನ್ನ ನೋಡಿ ಬೈ ಮಾಡಿರೋರೇ ಇರ್ತೀರಿ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರ್ಯಾಲಿಯನ್ನ ನೋಡಿ ಸ್ಟಾಕ್ ಅನ್ನ ಬೈ ಮಾಡಬೇಡಿ.
ಸ್ಟಾಕ್ ರ್ಯಾಲಿ ನಂತರ ಡೌನ್ ಆಗುತ್ತೆ ಅಥವಾ ಒಂದ್ ಕಡೆ ಕನ್ಸಾಲಿಡೇಟ್ ಆಗುತ್ತೆ. ಕೆಲವು ಸಲ ಡೌನ್ ಆಗೋದಿಲ್ಲ ಸ್ಟಾಕ್, ಬಟ್ ಏನು ಈ 33-34 ರೇಂಜ್ ಇದೆ, ಸೊ ಅದೇ ರೇಂಜಲ್ಲಿ 30, 31, 32 ಈ ರೀತಿ ರೇಂಜಲ್ಲಿ ಸೆಟ್ಲ್ ಆಗುತ್ತೆ ಒಂದಷ್ಟು ದಿನ. ಮೇ ಬಿ 1 ತಿಂಗಳು ಸೆಟ್ಲ್ ಆಗ್ಬೋದು, 3 ತಿಂಗಳು ಸೆಟ್ಲ್ ಆಗ್ಬೋದು, 6 ತಿಂಗಳು ಸೆಟ್ಲ್ ಆಗ್ಬೋದು. ಆ ರೀತಿ ಕನ್ಸಾಲಿಡೇಟ್ ಆಗುತ್ತೆ. ಈಗ ನೋಡ್ಬೋದು ಅರೌಂಡ್ 40% ಜಾಸ್ತಿ ಡೌನ್ ಆಯಿತು. ಸೊ 19-20 ರೇಂಜಲ್ಲಿ ಮಾರ್ಚ್ 13 ಇಲ್ಲಿವರೆಗೂ ಇದೆ. ಸೊ ಆಲ್ಮೋಸ್ಟ್ 3-4 ತಿಂಗಳು. ಸೊ ಈ ರೀತಿ ಸೆಟಲ್ ಡೌನ್ ಆಗುತ್ತೆ ಸ್ಟಾಕ್ಗಳು. ಸೊ ಅಂತಹ ಸಮಯ ರೈಟ್ ಟೈಮ್. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಈ ರೀತಿ ರ್ಯಾಲಿಯನ್ನ ನೋಡಿ ಬೈ ಮಾಡ್ತಾರೆ. ಸೊ ರ್ಯಾಲಿಯನ್ನ ನೋಡಿ ಬೈ ಮಾಡೋದು ತಪ್ಪು ಅಂತ ನಾನೇನು ಹೇಳೋದಿಲ್ಲ, ಬಟ್ ನಂತರ ಬರೋ ಕರೆಕ್ಷನ್ ಅನ್ನ ನೋಡಿ ಎದುರುಕೊಂಡು ಎಕ್ಸಿಟ್ ಆಗೋದು ತಪ್ಪಾಗುತ್ತೆ. ಹಾಗಾಗಿನೇ ನಾವು ಎಂಟ್ರಿ ಆಗೋಕೆ ಮುಂಚೆ ಆ ಕಂಪನಿ ಬಗ್ಗೆ ವಿಷಯ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದನ್ನ. ಸೊ ಹಂಗ್ ನೋಡಿದ್ರೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಖಂಡಿತ ಅಂತ ಬ್ಯಾಡ್ ಕಂಪನಿ ಅಲ್ಲ, ಒಳ್ಳೆ ಕಂಪನಿನೇ. ಫಾರ್ ಟೈಮ್ ಬೇಯಿಂಗ್ ಕರೆಕ್ಷನ್ ಆಗಿದೆ, ಮೋರ್ ದನ್ 40% ಡೌನ್ ಇದೆ ಸ್ಟಾಕ್ ಇವನ್ ನಾವು. ಸೊ ನೋಡಬಹುದು 41%. ಬಟ್ ರಾಂಗ್ ಟೈಮ್ ಅಲ್ಲಿ ಎಂಟ್ರಿ ಆಗಿದ್ದೀರಿ ಅಷ್ಟೇ, ಇನ್ ಕೇಸ್ ನೆಗೆಟಿವ್ ಅಲ್ಲಿ ಇದ್ರೆ. ಹಾಗಂತ ಭಯಪಟ್ಟು ಎಕ್ಸಿಟ್ ಆಗುವಂತ ಅವಶ್ಯಕತೆನೂ ಇಲ್ಲ. ಕಂಪನಿಯ ಬಿಸ್ನೆಸ್ ಅನ್ನ ಟ್ರ್ಯಾಕ್ ಮಾಡಿ. ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದೆ ಅಂದ್ರೆ ಅಬ್ವಿಯಸ್ಲಿ ಕಂಬ್ಯಾಕ್ ಅನ್ನ ಮಾಡೇ ಮಾಡುತ್ತೆ. ಕಂಪನಿ ಬಿಸ್ನೆಸ್ ಚೆನ್ನಾಗಿಲ್ಲ ಅಂದ್ರೆ ಕಂಬ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಕಂಪನಿಯ ಬಿಸ್ನೆಸ್ ನಿಮ್ಮ ಟಾರ್ಗೆಟ್ ಆಗಬೇಕು, ಸ್ಟಾಕ್ ಅಲ್ಲಿ ಬರುವಂತ ರ್ಯಾಲಿ ಅಲ್ಲ. ಸ್ಟಾಕ್ ಅಲ್ಲಿ ಬರುತ್ತೆ ರ್ಯಾಲಿ, ಬಿಸ್ನೆಸ್ ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ರ್ಯಾಲಿ ಬರುತ್ತೆ. ಅದು ಯಾವತ್ತು ಅಂತ ಗೊತ್ತಿರೋದಿಲ್ಲ. ಹಾಗಾಗಿನೇ ನಾವು ಇನ್ವೆಸ್ಟ್ ಮಾಡಿ ಕಾಯ್ಕೊಂಡು ಕೂರ್ಬೇಕು ಆ ರೀತಿಯ ರ್ಯಾಲಿಗೆ. ಸೊ ನೀವಿಲ್ಲೇ ನೋಡ್ಬೋದು, ಜೂನ್ 2023 ₹10 ರೇಂಜಲ್ಲಿ ಇದ್ದಂತ ಸ್ಟಾಕ್ ಎಲ್ಲಿವರೆಗೂ, ನವೆಂಬರ್ 2023 ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 6 ಮಂತ್ಸ್ ವರ್ಗು 9-10 ರೇಂಜಲ್ಲೇ ಇತ್ತು. ಸಡನ್ ಆಗಿ ಇಲ್ಲೊಂದು ರ್ಯಾಲಿ ಬಂತು 14-15%. ಸೊ ನಂತರ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಯ್ತು, ಮತ್ತೊಂದು ರ್ಯಾಲಿ ಬಂತು, ಮತ್ತೊಂದಷ್ಟು ದಿನ ಕನ್ಸಾಲಿಡೇಟ್ ಆಯ್ತು, ಮತ್ತೆ ನೋಡಬಹುದು ಸಡನ್ ರ್ಯಾಲಿ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಬಂದೇ ಬರುತ್ತವೆ ಸ್ಟಾಕ್ ಗಳ ಬಿಸ್ನೆಸ್ ಚೆನ್ನಾಗಿದ್ರೆ. ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಬಿಸ್ನೆಸ್ ಕಡೆ ಇರಬೇಕು, ಸ್ಟಾಕ್ ಪ್ರೈಸ್ ಮೇಲಲ್ಲ. ಎಲ್ಲೂ ಕೂಡ ನೋಡ್ಬೋದು ತುಂಬಾ ದಿನ ಸೇಮ್ ರೇಂಜಲ್ಲಿ ಮತ್ತೆ ಒಂದು ಸಡನ್ ರ್ಯಾಲಿ, ಮತ್ತೆ ಸೇಮ್ ರೇಂಜ್ ಸಡನ್ ರ್ಯಾಲಿ. ಇದೇ ರೀತಿಯ ಪರ್ಫಾರ್ಮೆನ್ಸ್ ಈ ಕಂಪನಿಯ ನೇಚರೇ ಈ ರೀತಿ ಇದೆ. ಅದು ರ್ಯಾಲಿ ಬಂದ ನಂತರ ಕರೆಕ್ಷನ್ ಕೂಡ ಆಗುತ್ತೆ. ಇಲ್ಲೂ ಕೂಡ ನೋಡ್ಬೋದು 37-38%. ಹಾಗೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು, ಇಲ್ಲೂ ಕೂಡ 22-23%. ಸೊ ಕರೆಕ್ಷನ್ ಕಾಮನ್. ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ, ಒಂದು ಒಳ್ಳೆ ರ್ಯಾಲಿಯ ನಂತರ ಕರೆಕ್ಷನ್ ಬಂದೇ ಬರುತ್ತೆ. ಅದಕ್ಕೆ ನಾವು ರೆಡಿ ಇರಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ರ್ಯಾಲಿಯನ್ನ ನೋಡ್ತಾರೆ ಅಷ್ಟೇ, ಇಂದಿನ ಈ ರೀತಿ ಹಿಸ್ಟ್ರಿ ನೋಡೋದೇ ಇಲ್ಲ. ಈ ಸ್ಟಾಕ್ ಹಿಂದೆ ಎಷ್ಟು ಕ್ರಾಶ್ ಆಗಿದೆ ಈ ರೀತಿ ಚೆಕ್ ಮಾಡಬೇಕು. ಜಸ್ಟ್ ಗೂಗಲ್ ಅಲ್ಲಿ ನೀವೇನು ಎಕ್ಸ್ಟ್ರಾ ಎಫರ್ಟ್ ಬೇಕಾಗಿಲ್ಲ, ಗೂಗಲ್ ಅಲ್ಲಿ ಫುಲ್ ಚಾರ್ಟ್ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಂತರ ಸ್ಕ್ರೀನರ್ ಅಲ್ಲಿ ಹೋಗಿ ಕಂಪನಿಯ ಬಿಸ್ನೆಸ್ ಯಾವ ರೀತಿ ಇದೆ, ಸೊ ಇವೆಷ್ಟನ್ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ಮೋಸ್ಟ್ ಆಫ್ ದ ಟೈಮ್ ನೀವು ಲಾಸ್ ಮಾಡ್ಕೊಳ್ಳೋದೇ ಇಲ್ಲ. ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. 2017 ಇದ್ದಂಥದ್ದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ನೀವು 2018 ಇಲ್ಲಿವರೆಗೂ ಚೆಕ್ ಮಾಡಿದ್ರೆ ನೋಡಬಹುದು 78% ಡೌನ್ ಇತ್ತು 2020 ಮಾರ್ಚ್ ವರೆಗೂ. ನಂತರ ಕಂಬ್ಯಾಕ್ ಸ್ಟಾಕ್ ಅಲ್ಲಿ ಮತ್ತೆ 40% ಕರೆಕ್ಷನ್, ಮತ್ತೆ ಕಂಬ್ಯಾಕ್, ಮತ್ತೆ ಈಗ 40% ಕರೆಕ್ಷನ್. ಸೊ ನೀವು ಒಳ್ಳೆ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಿದಿರಿ, ಬಟ್ ರಾಂಗ್ ಟೈಮ್ ಅಲ್ಲಿ ಎಂಟ್ರಿ ಆಗಿದ್ದೀರಿ ಅಷ್ಟೇ. ಸೊ ಈಗ ನಿಮ್ಮ ಹತ್ರ ಇರೋದು ಪೇಷನ್ಸ್ ಇಂದ ವೆಯ್ಟ್ ಮಾಡಬೇಕಾಗಿರೋ ಆಪ್ಷನ್, ಇಲ್ಲಾಂದ್ರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾಗುತ್ತೆ. ಸೊ ನಾನು ಅದಕ್ಕೆ ಹೇಳೋದು, ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಎಲ್ಲ ವಿಚಾರಗಳನ್ನ ಒಂದ್ಸಲ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ಮೇಲೆ ಪಶ್ಚಾತ್ತಾಪ ಆಗಬಾರ್ದು. ಸೊ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಬೇಕು. ಸ್ಟಾಕ್ ಅಲ್ಲಿ 25% ಈಗ ಅಪ್ಪರ್ ಸರ್ಕ್ಯೂಟ್ ಬರ್ತಾ ಇದೆ, ನಾನು ಬೈ ಮಾಡ್ತೀನಿ ಅಂತಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನೀವು ಲಾಸ್ ಮಾಡ್ಕೊಂಡಿರ್ತೀರಿ. ಹಾಗಾಗಿ ಯಾವತ್ತು ಕೇರ್ಫುಲ್ ಆಗಿರಿ ಎಂಟರ್ ಆಗೋದಕ್ಕೆ ಮುಂಚೆ, ಯಾವ ಸ್ಟಾಕ್ ಅಲ್ಲಾದ್ರೂ ಕೂಡ. ನಂತರ ವಾರ್ಡ್ ವಿಜಾರ್ಡ್ ಇನೋವೇಷನ್ ನಿನ್ನೆ ಹಾಗೂ ಮೊನ್ನೆ ಭರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿತ್ತು. ಇವತ್ತು 7% ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇದು ಕೂಡ ಕಾಮನ್. ಇಂದಿನ ಸ್ಟಾಕ್ ಏನ್ ಹೇಳಿದೆ, ರ್ಯಾಲಿ ನಂತರ ಕರೆಕ್ಷನ್ ಅಂತ. ಸೊ ಕರೆಕ್ಷನ್ ಕಾಮನ್ ಆಗಿ ಇದ್ದೇ ಇರ್ತವೆ. ಬಟ್ ಕಂಪನಿಗೆ ಬಂದಿರುವಂತ ಸುದ್ದಿ ಏನಿದೆ, ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿಯಲ್ಲಿ ತುಂಬಾ ಬದಲಾವಣೆಗಳನ್ನು ತರುವಂತ ಸುದ್ದಿ. 10,000 ಕೋಟಿ ಆರ್ಡರ್, ಜೊತೆಗೆ ಇದೆಲ್ಲ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗಳು. ಕಂಟಿನ್ಯೂಸ್ ಆಗಿ ಕಂಪನಿಗೆ 16 ವರ್ಷ ಬಿಸ್ನೆಸ್ ಅನ್ನ ಕೊಡ್ತಾ ಇರ್ತವೆ. ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಯೋಚನೆ ಮಾಡಬೇಕು. ನಿನ್ನೆ ಮೊನ್ನೆ ರ್ಯಾಲಿ ಬಂತು, 7% ಬಿತ್ತು ಅಂದ ತಕ್ಷಣ ಭಯಪಟ್ಟು ಎಕ್ಸಿಟ್ ಆಗೋರು ಇರ್ತಾರೆ. ಬಟ್ ಬಂದಿರೋ ನ್ಯೂಸ್ ಲಾಂಗ್ ಟರ್ಮ್ ಅಲ್ಲಿ ನೆಕ್ಸ್ಟ್ 5 years 10 years ಅಲ್ಲಿ ಈ ಕಂಪನಿಗೆ ಲಾಭವನ್ನ ಜಾಸ್ತಿ ಮಾಡುವಂತದ್ದು. ಹಾಗಾಗಿ ತುಂಬಾ ಜನ ಇನ್ವೆಸ್ಟ್ ಮಾಡಿದರೆ, ನೀವು ಇಲ್ಲಿ ಒಳ್ಳೆ ಫಲ ಸಿಗಬೇಕು ಅಂದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು. ಯಾಕಂದ್ರೆ ನಾವು ಒಂದು ಸಸಿ ನೆಟ್ ತಕ್ಷಣ ನೆಕ್ಸ್ಟ್ ಡೇನೆ ನಮ್ಗೆ ಅದ್ರಲ್ಲಿ ಹಣ್ಣು ಸಿಗೋದಿಲ್ಲ. ಅದು ಮೊದ್ಲಿಗೆ ಬೆಳಿಬೇಕು, ಅದಕ್ಕೆ ಒಂದಷ್ಟು ವರ್ಷಗಳನ್ನ ತಗೊಳುತ್ತೆ. ಆಮೇಲೆ ಅದರಲ್ಲಿ ಹಣ್ಣು ಸಿಗೋದು ಸ್ಲೋ ಆಗಿ ಶುರುವಾಗುತ್ತೆ, ಒಂದೊಂದೇ. ಅದೇ ರೀತಿ ರಿಟರ್ನ್ಸ್ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ನಮಗೆ ರ್ಯಾಲಿ ಬರಬೇಕು ಸ್ಟಾಕ್ ಅಲ್ಲಿ ಅಂದ್ರೆ ಆಗೋದಿಲ್ಲ. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರಲ್ಲ. ಅದೆಲ್ಲಾನು ಕೂಡ ನ್ಯೂಟ್ರಲೈಸ್ ಆಗೋದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ, ಲಾಂಗ್ ಟರ್ಮ್ ಗೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿದಾಗ. ಜೊತೆಗೆ ಪ್ರಮೋಟರ್ಸ್ ಕೂಡ ಒಂದಷ್ಟು ಮಟ್ಟಿಗೆ ಸೆಲ್ ಮಾಡಿದ್ದಾರೆ. ಅದನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಮೊನ್ನೆ 25 ಲಕ್ಷ ಶೇರುಗಳನ್ನ ಸೆಲ್ ಮಾಡಿದ್ದಾರೆ, ಮತ್ತೆ ನಿನ್ನೆ ಕೂಡ 42 ಲಕ್ಷ ಶೇರುಗಳನ್ನ ಸೆಲ್ ಮಾಡಿದ್ದಾರೆ ಬಲ್ಕ್ ಡೀಲ್ ಮೂಲಕ. ಸೊ ಓವರ್ ಆಲ್ ಇವತ್ತು 7% ಡೌನ್ ಫಾಲ್ ವಾರ್ಡ್ ವಿಜಾರ್ಡ್ ಅಲ್ಲಿ ಕಂಡು ಬಂದಿದೆ.
ನಂತರ IRB ಇನ್ಫ್ರಾ ಇದ್ರ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಬರ್ತಿದಾವೆ. ಇದರಲ್ಲೂ ಕೂಡ ಅಷ್ಟೇ, ಇದು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತಹ ಕಂಪನಿ. ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇತ್ತು, ಮುಂದೆ ಕೊಡುತ್ತಾ ಇಲ್ವೋ ಅನ್ನೋದು ಬಜೆಟ್ ಮೇಲೆ ಗೊತ್ತಾಗುತ್ತೆ. ಸೊ ಬಹುಶಃ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಬಜೆಟ್ ಬರೋವರೆಗೂ ನಾವು 100% ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೊಡುತ್ತೆ ಅಂತ. ಹಾಗಾಗಿ ಬಜೆಟ್ ಬರಬೇಕು, ನಮಗೆ ಗವರ್ನಮೆಂಟ್ ನ ಮೂವ್ ಕನ್ಫರ್ಮ್ ಆಗ್ಬೇಕು, ಆಗ ನಾವು ಹೇಳ್ಬೋದು. ಸೊ ಅಲ್ಲಿವರೆಗೂ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಹಾಗಂತ ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಎಕ್ಸಿಟ್ ಆಗುವಂತ ಅವಶ್ಯಕತೆ ಏನಿಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ, ಯಾಕಂದ್ರೆ ಕರೆಂಟ್ ಗವರ್ನಮೆಂಟ್ ನ ಗಮನ ಇನ್ಫ್ರಾ ಮೇಲೆ ಹೆಚ್ಚಿನದಾಗಿದೆ. ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೋದು. ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು 4% ಡೌನ್ ಫಾಲ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಇತ್ತು, ನೋಡಬಹುದು ನೀವು ಇಲ್ಲಿ. ಬ್ರಿಗೇಡ್ ಎಂಟರ್ಪ್ರೈಸಸ್ ಪ್ಲಾನ್ಸ್ 8,000 crore ಇನ್ವೆಸ್ಟ್ಮೆಂಟ್ಸ್ ಇನ್ ಚೆನ್ನೈ ಬೈ 2030. ಈ ಒಂದು ನ್ಯೂಸ್ ಬಂದಿತ್ತು. ನಂತರ ಇನ್ನೊಂದು ಬ್ರಿಗೇಡ್ ಐಕಾನ್ ರೆಸಿಡೆನ್ಸಸ್ ಅನ್ನ ಕಂಪನಿ ಲಾಂಚ್ ಮಾಡಿದೆ. ಅದರಲ್ಲಿ ಅರೌಂಡ್ 1,800 crore ರೆವೆನ್ಯೂ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, 4% ಡೌನ್ ಫಾಲ್ ಕಂಡು ಬಂದಿದೆ. ಒಳ್ಳೆ ನ್ಯೂಸ್ ಬಂತು, ಬಟ್ ಸ್ಟಾಕ್ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ನಂತರ ಭಾರತ್ ಪೆಟ್ರೋಲಿಯಂ ಅಥವಾ BPCL 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಸೊ ಅದೇನು ಅಂತಂದ್ರೆ, ಕಂಪನಿ ಸುಮಾರು 50,000 ಕೋಟಿ ವೆಚ್ಚದಲ್ಲಿ ರಿಫೈನರಿ ಪ್ಲಾಂಟ್ ಸ್ಥಾಪನೆ ಮಾಡಬಹುದು ಅನ್ನುವಂತ ಒಂದು ನ್ಯೂಸ್ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅದೇನಂದ್ರೆ, ಕಂಪನಿ ಅಪಾರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದೆ, ಬಟ್ ಇನ್ನು ಯಾವುದೇ ರೀತಿಯ ಫಾರ್ಮಾಲಿಟೀಸ್ ಆಗಿಲ್ಲ, ಅಮೌಂಟ್ ಆಗ್ಲಿ ಅಥವಾ ಡಿಸಿಷನ್ ಆಗ್ಲಿ ಇನ್ನು ಬಂದಿಲ್ಲ ಅಂತ ಹೇಳಿದೆ, ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅಂದ್ರೆ ಕಂಪನಿ ರಿಫೈನರಿ ಪ್ಲಾಂಟ್ಸ್ ಗೆ ಸಂಬಂಧಪಟ್ಟ ಯಾವೆಲ್ಲ ಅಪಾರ್ಚುನಿಟೀಸ್ ಇದೆಯೋ ಅವನ್ನೆಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೆ, ಬಟ್ ಇನ್ನು ಯಾವುದೇ ಫರ್ಮ್ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದೆ ಕಂಪನಿ. ಒಂದು ನ್ಯೂಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ಟಿಲ್ ನೋಡೋಣ ಮುಂದುವರೆದು ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಂತ. ನಂತರ ಡಾಲರ್ ಇಂಡಸ್ಟ್ರೀಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ರೆವೆನ್ಯೂ ಪೊಟೆನ್ಶಿಯಲ್ ಬಗ್ಗೆ 50,000 ಕೋಟಿ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಂತ. ಸ್ಟಾಕ್ ಅಲ್ಲಿ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಬರಲಿಲ್ಲ, ಬಟ್ ಓಪನಿಂಗ್ ಚೆನ್ನಾಗಿತ್ತು. ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿದೆ. ನಂತರ NHPC ಬಗ್ಗೆ ಕೂಡ ಒಂದು ನ್ಯೂಸ್ ಇತ್ತು. ಅದೇನಂತಂದ್ರೆ, ನೀವು ಇಲ್ಲಿ ನೋಡಬಹುದು, ಕಂಪನಿ ಬೋರ್ಡ್ 1.31 crore ಶೇರ್ಸ್ ಅನ್ನ ಪವರ್ ಗ್ರಿಡ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇದು ಮುಂಚೆಯಿಂದಾನು ಪವರ್ ಗ್ರಿಡ್ ಹೋಲ್ಡಿಂಗ್ ಇದೆ, ಈಗ 1.31 ಕೋಟಿ ಶೇರ್ ಗಳನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ ಬೋರ್ಡ್. ಒಂದು ನ್ಯೂಸ್ ಇತ್ತು. ಸ್ಟಾಕ್ ಅಲ್ಲಿ ಏನು ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ, ಅದಕ್ಕೇನು ದೊಡ್ಡ ರಿಯಾಕ್ಷನ್ ಏನು ಬಂದಿಲ್ಲ. ನಂತರ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ನೋಡಬಹುದು 8.5% ರ್ಯಾಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕೆಲವು ಬ್ರೋಕರ್ಸ್ ಈ ಕಂಪನಿಯ ಟಾರ್ಗೆಟ್ ಅನ್ನ ರೈಸ್ ಮಾಡಿದ್ದಾರೆ. ಸುಮಾರು 900 ಚಿಲ್ಲರೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಬೈ ರೇಟಿಂಗ್ ಅನ್ನ ಕೊಟ್ಟು. ಹಾಗಾಗಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಮೇಲೆ ಮಾಡಿದೆ. ಇವತ್ತು 8.5% ರ್ಯಾಲಿ ಮ್ಯಾಕ್ಸ್ ಹೆಲ್ತ್ ಕೇರ್ ಅಲ್ಲಿ ಕಂಡು ಬಂದಿದೆ. ನಂತರ ಟ್ರೈಡೆಂಟ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದೆನ್ 8% ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ. ನೀವು ಇಲ್ಲಿ ನೋಡಬಹುದು, ಕಂಪನಿ ಸ್ಟೆಪ್ ಡೌನ್ ಸಬ್ಸಿಡಿಯರಿಯಲ್ಲಿ ಸ್ಟೇಕ್ ಜಾಸ್ತಿ ಮಾಡಿದೆ ಅಥವಾ ಅಕ್ವೈರ್ ಮಾಡ್ಕೊಂಡಿದೆ. ಹಾಗಾಗಿ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮಾರ್ಕೆಟ್ ಕೂಡ ಒಳ್ಳೆ ರಿಯಾಕ್ಟ್ ಮಾಡಿದೆ. ಓವರ್ ಆಲ್ 8% ರ್ಯಾಲಿ ಟ್ರೈಡೆಂಟ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು. ನಾನು ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ. ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ, ಪೇಪರ್ ಇಂಡಸ್ಟ್ರಿಯಲ್ಲಿ ಇದೆ, ನಂತರ ಯಾರ್ನಲ್ಲೂ ಕೂಡ ಅಂದ್ರೆ ಟೆಕ್ಸ್ಟೈಲ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಸೊ 3 ಬಿಸ್ನೆಸಸ್ ಇದೆ. ಜೊತೆಗೆ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ, ಪ್ರೀಮಿಯಂ ಕ್ವಾಲಿಟಿ ಪೇಪರ್ಸ್ ಅಂಡ್ ಟೆಕ್ಸ್ಟೈಲ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ. ನಂತರ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಇವತ್ತು 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವು ನ್ಯೂಸ್ ಗಳು ಬಂದಿದ್ದಾವೆ. ಕಂಪನಿ ಡೆಟ್ ಅನ್ನ ಕಡಿಮೆ ಮಾಡಿದೆ, ಅಂದ್ರೆ ಸಾಲವನ್ನ ಕಡಿಮೆ ಮಾಡಿದೆ, ಆ ನ್ಯೂಸ್ ಬಂದಿದೆ. ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ 2025-26 ಡೆಟ್ ಫ್ರೀ ಮಾಡ್ತೀವಿ ಅಂತ ಕೂಡ ಹೇಳಿದೆ. ಆ ಒಂದು ನ್ಯೂಸ್ ಬಂದಿದೆ ಕಂಪನಿ ಶೇರ್ ಹೋಲ್ಡರ್ಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು. ಸೊ ಸ್ಟಾಕ್ ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಕಂಪನಿ HCC ಜೊತೆ ಒಂದು ಕೇಸ್ ಇತ್ತು, ಆ ಕೇಸ್ ಅನ್ನ ಸೆಟಲ್ಮೆಂಟ್ ಮಾಡ್ಕೊಂಡಿದೆ. ಆ ಒಂದು ನ್ಯೂಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ ಅದಕ್ಕೆ ರಿಯಾಕ್ಷನ್ ಬಂದಿಲ್ಲ. ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಟಾಟಾ ಮೋಟಾರ್ಸ್ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ. ಆಕ್ಚುಲಿ ಇದು ಪರ್ಟಿಕ್ಯುಲರ್ಲಿ ಟಾಟಾ ಮೋಟಾರ್ಸ್ ಗೆ ಅಂತ ಏನಲ್ಲ, ಬಟ್ ಕಂಪನಿಗೆ ಅದು ಇಂಡೈರೆಕ್ಟ್ ಬೆನಿಫಿಟ್ ಅನ್ನ ತರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅದೇನಂತಂದ್ರೆ, EU ಅಂದ್ರೆ ಯುರೋಪಿಯನ್ ಯೂನಿಯನ್ ಚೀನಾದಿಂದ ಬರುವಂತ EV ವೆಹಿಕಲ್ಸ್ ಗೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದೆ. ಅರೌಂಡ್ 38% ಟ್ಯಾಕ್ಸ್ ಅನ್ನ ವಿಧಿಸುವಂತ ನಿರ್ಧಾರವನ್ನ ತಗೊಳ್ಳಿಕ್ಕೆ ಹೊರಟಿದೆ. ಸೊ ಇದು ಟಾಟಾ ಮೋಟಾರ್ಸ್ಗೆ, ಎಸ್ಪೆಷಲಿ JLR ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಗೆ ಒಳ್ಳೆ ಬೆನಿಫಿಟ್ ಅನ್ನ ತರಬಹುದು ಅನ್ನುವಂತ ಸುದ್ದಿ ಇದೆ. ಆಬ್ವಿಯಸ್ಲಿ ಚೀನೀಸ್ ವೆಹಿಕಲ್ಸ್ ಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ರೇಟ್ ಜಾಸ್ತಿ ಆಗುತ್ತೆ EU ನಲ್ಲಿ. ಹಾಗಾಗಿ ಅವರು JLR ಕಡೆ ಕೂಡ ನೋಡಬಹುದು. ಹಾಗಾಗಿ ಅದಕ್ಕೆ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗಬಹುದು ಅನ್ನೋಂಥದ್ದು. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ, ಅಷ್ಟು ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕೆಲವೊಂದು ಚೇಂಜಸ್ ಅನ್ನ ಅಥವಾ ಬದಲಾವಣೆಗಳನ್ನ ಮಾಡುತ್ತೆ. ಈ ನ್ಯೂಸ್ ಇನ್ ಕೇಸ್ ಅವರು ಟ್ಯಾಕ್ಸ್ ಹಾಕಿದ್ರೆ ಅದು ಟಾಟಾ ಮೋಟಾರ್ಸ್ ಗೆ ಬೆನಿಫಿಟ್ ಅನ್ನ ತರಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.